ಹೆಂಗಿದೆ ಮೈಗೆ? ಒಂಥರ ಮುಲ್ಮುಲ್ ಹೆಂಗ್ ಮುಲ್ಮುಲ ಅಂದ್ರೇನು? ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ವೇತಾ ಸುನಿಲ್ ಯುವರ್ಸಸ್ ಸ್ಟೋರೀಸ್. ನೀವು ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾನು ಶ್ವೇತಾ ಮತ್ತು ಸುನಿಲ್ ಇಬ್ಬರು ಸೇರಿಕೊಂಡು ಟೆಕ್ಸಸ್ಸಿಂದ ಕನ್ನಡ ವೀಡಿಯೋಸ್ ಮಾಡ್ತಿರ್ತೀವಿ. ನೀವು ನಮ್ಮ ಚಾನಲಲ್ಲಿ ಆಲ್ರೆಡಿ ಸಾಕಷ್ಟು ವೀಡಿಯೋಸ್ ಇದೆ, ನೀವು ನೋಡಿಲ್ಲ ಅಂದರೆ ಶ್ಯೂರ್ ಆಗಿ ಗೋ ಚೆಕ್ ಇಟ್ ಔಟ್. ಈ ವಿಡಿಯೋದಲ್ಲಿ ನಮ್ಮ ವೀಕೆಂಡ್ ವ್ಲಾಗ್ ಥರ ಮಾಡ್ತಾ ಇದ್ದೀವಿ. ಈ ವೀಕೆಂಡಲ್ಲಿ ನಾವು ಏನೇನು ಮಾಡಿದ್ವಿ, ಸೊ ಹೋಲಿ ಇತ್ತು, ಹೋಲಿ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ಸರ್ಕಸ್ಗೆ ಹೋಗಿದ್ವಿ, ಹಾಗೆ ಸಾಕಷ್ಟು ಥಿಂಗ್ಸ್ ಇರುತ್ತೆ ಈ ವಿಡಿಯೋದಲ್ಲಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹೋಲಿ ಹಬ್ಬ ಫ್ರೈಡೇನೇ ಇತ್ತು. ಫ್ರೈಡೇ ಮತ್ತು ಸ್ಯಾಟರ್ಡೇ ತುಂಬ ಕಡೆ ಹೋಲಿ ಇವೆಂಟ್ಸ್ ಥರ ಆರ್ಗನೈಸ್ ಮಾಡಿದರು. ನಮ್ಮನೆ ಹತ್ರನೂ ಒಂದು ಹೋಲಿ ಇವೆಂಟ್ ಆರ್ಗನೈಸ್ ಮಾಡಿದರು. ಟೆಂಪಲ್ ಕೂಡ ಹೋಲಿ ಇವೆಂಟ್ ಇತ್ತು. ಸೊ ನಾವು ನಮ್ಮನೆ ಹತ್ರ ಇರೋ ಹೋಲಿ ಇವೆಂಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಸ್ಯಾಟರ್ಡೇ ಆ ಹೋಲಿ ಇವೆಂಟ್ ಇತ್ತು. ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಆರ್ಗನೈಸ್ ಮಾಡಿದರು. DJ ಇತ್ತು, ಹಾಗೆ ಫುಡ್ಡು ಮತ್ತು ತುಂಬ ಸ್ಟಾಲ್ಸ್ ಇತ್ತು. ನಾವು ಹೋಗೋ ಅಷ್ಟರಲ್ಲಿ ಫುಲ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಸೊ ನಾವು ಹೋದ ತಕ್ಷಣ ಸ್ವಲ್ಪ ಫ್ರೆಂಡ್ಸಿಗೆ ಬಿಟ್ಟು ಸ್ಟಾರ್ಟಿಂಗಲ್ಲೇ ಫುಲ್ ಹೋಲಿ ಎಲ್ಲ ಹಾಕಿಬಿಟ್ರು. ಸೊ ನಾವು ಅಲ್ಲಿ ಮತ್ತೆ ಕಲರ್ಸ್ ಎಲ್ಲ ತೊಗೊಂಡು ಫುಲ್ ಹೋಲಿ ಎಲ್ಲ ಆಟಾಡಿ ಎಲ್ಲ ಫುಲ್ ಮಜಾ ಮಾಡಿದ್ವಿ. ಹಾಗೆಯೇ ಮಕ್ಕಳು ಫುಲ್ ಮಜಾ ಮಾಡಿದ್ರು ಹೋಲಿ ಎಲ್ಲ. ಉನ್ನತಿಗಂತೂ ಹೋಲಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ, ಯಾಕಂದರೆ ಲಾಸ್ಟ್ 2 ಇಯರ್ಸಿಂದ ಲೈಕ್ ಎಲ್ಲೂ ಓಪನ್ ಆಗಿ ಇವೆಂಟ್ ನಡೆದಿರಲಿಲ್ಲ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಇವೆಂಟ್ ನಾವು ಆಫ್ಟರ್ ಸೋ ಮೆನಿ ಡೇಸ್ ಒಂಥರ ಪಬ್ಲಿಕ್ ಇವೆಂಟಲ್ಲಿ ವಿತೌಟ್ ಮಾಸ್ಕ್ ಇಲ್ಲದೆ ಹೋಗಿದ್ವಿ. ಸೊ ಇನ್ನೇನು ಮಾಸ್ಕ್ ಎಲ್ಲ, ಆದರೆ ನಮ್ಮ ಮಕ್ಕಳಂತೂ ಮಾಸ್ಕ್ ಬಿಡಲ್ಲ, ಅವ್ರು ಹಾಕ್ಕೊಂಡೇ ಇದ್ದರು. ಸೊ ಇಟ್ ವಾಸ್ ಫನ್. ಒಂಥರ ಎಲ್ಲರೂ ಹೋಲಿ ಒಂಥರ ಎಲ್ಲರೂ ಚೆನ್ನಾಗಿ ಮಜಾ ಮಾಡಿದ್ವಿ. ಸೊ ಕಲರ್ಸಲ್ಲೆಲ್ಲ ಫನ್ ಮಾಡೋದೆಲ್ಲ ತುಂಬ ಚೆನ್ನಾಗಿರುತ್ತಲ್ವ. ಸೊ ಒಂಥರ ಓಲ್ಡ್ ಮೆಮೊರೀಸ್ ಜ್ಞಾಪಕ ಬಂತು. ತುಂಬ ದಿವಸ ಆಗಿತ್ತು ಈ ಥರ ಸೆಲೆಬ್ರೇಟ್ ಮಾಡಿ. ಸೊ ಇಟ್ ವಾಸ್ ರಿಯಲಿ ಫನ್. Color in your hand, and on the count of 3, we're going to throw it together, okay? We get good photo opportunities. If anybody wants to take pictures, you're welcome to come to the stage to take the picture. Hey! ನನಗಂತೂ ಆ್ಯಕ್ಚುಲಿ ಹೋಲಿ ಹಬ್ಬ ಯಾಕೆ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಬಟ್ ಹೋಲಿ ಅಂದರೆ ಜ್ಞಾಪಕ ಇರೋದು ಸುಮ್ಮನೆ ಫುಲ್ ಕಲರ್ಸಲ್ಲಿ ಆಟಾಡ್ತೀವಿ, ಒಬ್ಬರ ಮೇಲೆ ಒಬ್ಬರು ಫುಲ್ ಕಲರ್ಸ್ ಇಸ್ಕೊಂಡು ಫುಲ್ ಡ್ಯಾನ್ಸ್ ಮಾಡಿಕೊಂಡು, ಅಂದರೆ ಬೆಟ್ಟೆಲ್ಲ ಮಾಡ್ಕೊಳ್ಳಿಲ್ಲ ಹೋಲಿ ಇದರಲ್ಲಂತೂ. ನಾವು ಒಂಥರ ಡ್ರೈ ಇದರಲ್ಲೇ ಇದ್ದೀವಿ, ಮತ್ತು ಕಾರಲ್ಲಿ ಹೋಗಬೇಕು, ಸುಮ್ಮನೆ ಇದಾಗುತ್ತೆ, ಗಲೀಜಾಗುತ್ತೆ ಅಂದ್ಕೊಂಡೆಲ್ಲ. ಬಟ್ ಆದರೂ ಒಂಥರ ಡ್ರೈ ಹೋಲಿನೇ ತುಂಬ ಚೆನ್ನಾಗಿತ್ತು. ನನಗೆ ಇಂಡಿಯಾದಲ್ಲಿನೂ ನೆನಪಿದೆ, ಕಾಲೇಜ್ ಟೈಮಲ್ಲೆಲ್ಲ ಫುಲ್ ಮೊಟ್ಟೆ ಹೊಡಿಯೋದು, ಫುಲ್ ಏನೇನೋ ಎಲ್ಲ ಮಿಕ್ಸ್ ಮಾಡಿ ಅದನ್ನೆಲ್ಲ ಫುಲ್ ತಲೆಗೆ ಸುರಿಯೋದು ಎಲ್ಲ ಮಾಡ್ತಾಯಿದ್ವಿ. ಸೊ ಇವಾಗ ತಕ್ಕ ಮಟ್ಟಿಗೆ ಚೆನ್ನಾಗಿ ಆಟ ಆಡಿದ್ವಿ ಈ ಸತಿ ಹೋಲಿನ ಎಲ್ಲರೂ. ಸೊ ಉತ್ಸವಗಂತೂ ಗೊತ್ತಿತ್ತು ಎಲ್ಲ ಹೋಲಿ ಅಂದರೆ ಏನು ಅಂತ. ಸೊ ಉನ್ನತಿನೂ ಫುಲ್ ಮಜಾ ಮಾಡಿದ್ಲು ಹೋಲಿ ಇದರಲ್ಲಿ. ಬಟ್ ಒಂದು ಸ್ವಲ್ಪ ಅವ್ರಿಗೆ ಕಣ್ಣಿಗೆ ಹೋಗ್ತಿದೆ, ಬಾಯಿಗೆ ಹೋಗ್ತಾ ಇದೆ ಅಂತ ಸ್ವಲ್ಪ ನಖರಗಳು ಇತ್ತು. ಬಟ್ ಇಟ್ ವಾಸ್ ಆಲ್ ಗುಡ್. ಫುಡ್ ಸ್ಟಾಲ್ಸ್ ಕೂಡ ಎಲ್ಲ ಇತ್ತು. ಬಟ್ ಆಲ್ರೆಡಿ ನಮಗೆ ಈವ್ನಿಂಗು ಸ್ವಲ್ಪ ಡಿನ್ನರ್ ಪ್ಲ್ಯಾನ್ಸ್ ಎಲ್ಲ ಇದೆ ಅಂತ ಹೇಳಿ ಏನೂ ಊಟ ಎಲ್ಲ ಮಾಡಲಿಲ್ಲ ಅಲ್ಲಿ. ಜಸ್ಟ್ ಹೋಲಿ 1 hour 1 to 2 hours ಎಷ್ಟು ಆಟ ಆಡಿಕೊಂಡು ಫುಲ್ ಎಲ್ಲರೂ ಡ್ಯಾನ್ಸ್ ಎಲ್ಲ ಮಾಡಿ ಮತ್ತೆ ಮನೆಗೆ ಹೊರಟ್ಬಿಟ್ವಿ. प्लाट और दिल दोनों चीजें बड़ी होती हैं, ठीक है? ओके, हैप्पी होली, हैप्पी होली, हैप्पी होली। ऑलराइट, और गाना सुनिए, रुक जाओ, वापस करो ये बंदूकें, रुक जाओ फिरंगियों, तुमने कैसे गोली चला दी? कैसे चलाएंगे? ऑन द काउंट ऑफ 3. ऑलराइट, एवरीबॉडी रेडी? गिव मी अ 1, give me a 2, and with the count of 1, 2, 3. ನಮ್ಮ ಹೋಲಿ ಸೆಲೆಬ್ರೇಷನ್ ಇಲ್ಲಿಗೆ ಮುಗ್ದಿದೆ. ಸೊ ಎಲ್ಲರೂ ಚೆನ್ನಾಗಿ ಕಲರ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫುಲ್ ನೆಂದೋಗಿದ್ದೀವಿ ಕಲರ್ಸಲ್ಲಿ ಹಾಕ್ಕೊಂಡು. ಇವಾಗೆಲ್ಲ ಮನೆಗೆ ಹೋಗ್ತಿದ್ದೀವಿ. ಸ್ಟ್ರೈಟ್ ಮನೆಗೆ ಹೋಗಿ ಫಸ್ಟ್ ಎಲ್ಲರೂ ಒಂದು ರೌಂಡ್ ಸ್ನಾನ ಮಾಡಬೇಕು ಫುಲ್ ಎಲ್ಲ ಕ್ಲಿಯರಾಗಿ. ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಪಾರಿ, ಹ್ಯಾಪಿ ಬರ್ಡೇ ಟು ಯು. ಎಷ್ಟು ಬರ್ಡೇ ಬಂಪ್ಸ್ ಕೊಡೋಣ ನಿನಗೆ? 41.
ಮನೇಲಿ ಒಂದು ರೌಂಡ್ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಮತ್ತೆ ರೆಸ್ಟೋರೆಂಟ್ಗೆ ಹೋಗಿದ್ವಿ ನೈಟ್ ಡಿನ್ನರ್ಗೆ ಎಲ್ಲರೂ 3 ಫ್ಯಾಮಿಲಿಯವರು. ಇವರಿಬ್ಬರು ಬರ್ಡೇನ ಶೇರ್ ಮಾಡ್ಕೋತಾರೆ. ಸೊ ಮೆಕ್ಸಿಕನ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ಫುಲ್ಲು ಊಟನೂ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಇಂಡಿಯನ್ಸ್ ಓನ್ ಮಾಡ್ತಾರೆ ರೆಸ್ಟೋರೆಂಟ್ನ, ಸೊ ಒಂದು ಸ್ವಲ್ಪ ಇಂಡಿಯನ್ ಟಚ್ ಇತ್ತು. ಸೊ ಫುಡ್ ವಾಸ್ ರಿಯಲಿ ಗುಡ್. ಸೊ ಯಾ ಫಾಸ್ಟ್ ಫಾರ್ವರ್ಡ್ ನೆಕ್ಸ್ಟ್ ಡೇಗೆ ಬರೋಣ. ಸಂಡೇ ಇದು. ಬೆಳಗ್ಗೆನೇ ನಾನು ಸರ್ಕಸ್ಗೆ ಬುಕ್ ಮಾಡಿದ್ದೆ. ಒಬ್ಬರು ಯಾರೋ ಹೇಳಿದರು ಸರ್ಕಸ್ ಟ್ರೂಪ್ಸ್ ಆಲ್ ಓವರ್ US ಇವರು ರೌಂಡ್ ಹೊಡಿತಿದ್ದಾರೆ. ಸೊ ಸರ್ಕಸ್ಗೆಲ್ಲಕ್ಕೆ ಬಂದಿದ್ದೀವಿ ನಾವು ಇವಾಗ. ಈಗ ತಾನೇ ಸರ್ಕಸ್ಗೆ ಬರ್ತಾ ಇದ್ದೀವಿ. ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಸರ್ಕಸಲ್ಲಿ ಹೇಗಿರುತ್ತೆ ಅಂತ. ಸರ್ಕಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಮುಂಚೆ ಎಲ್ಲ ನನಗೆ ನೆನಪಿರಾಗಿ ನಾವು ಚಿಕ್ಕವರಿದ್ದಾಗೆಲ್ಲ ಎನಿಮಲ್ಸ್ ಎಲ್ಲ ಇರ್ತಿತ್ತು ಸರ್ಕಸಲ್ಲಿ. ಆಮೇಲೆ ಎನಿಮಲ್ಸ್ನೆಲ್ಲ ತುಂಬ ಟಾರ್ಚರ್ ಕೊಡ್ತಾರೆ ಅಂತೆಲ್ಲ ಹೇಳಿ ಇವಾಗ ಬರೀ ಪೀಪಲ್ ಮಾಡ್ತಿರ್ತಾರೆ. ಸೊ ಇದು ಆ್ಯಕ್ಚುಲಿ ಟೂರ್ ಮಾಡ್ತಾ ಇದೆ ಆಲ್ ಓವರ್ US ಅನಿಸುತ್ತೆ. ಇಲ್ಲೂ ತುಂಬ ಶೋಸ್ ನಡೀತಾ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ರಿಚ್ ಆ್ಯಂಡ್ ಗ್ರ್ಯಾಂಡಾಗಿತ್ತು. ಒಂಥರ ಲೈಟ್ಸ್ ಎಲ್ಲ ನೋಡ್ತಾ ಇದ್ರೆ ಫುಲ್ ಖುಷಿಯಾಗಿತ್ತು. ಒಂಥರ ರಿಯಲಿ ವಂಡರ್ಫುಲ್ ಶೋ. ಆಮೇಲೆ ಅವ್ರು ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಯಿತು. ನೀವು ಒಂದು ರೌಂಡ್ ನೋಡ್ಕೊಂಬನ್ನಿ, ಶ್ಯೂರ್ ಆಗಿ ಎಂಜಾಯ್ ಮಾಡ್ತೀರಾ. ಒಂದು ಸ್ವಲ್ಪ ಗ್ಲಿಮ್ಸ್ಗಳನ್ನ ಆ್ಯಡ್ ಮಾಡ್ತೀನಿ ಹೇಗಿತ್ತು ಅಂತ. ಸೊ ಲೆಟ್ಸ್ ಚೆಕ್ ಇಟ್ ಔಟ್. Let's give him a big round of applause, everyone. Come on. ಈಗ ಇಂಟರ್ವಲ್ ಟೈಮು. ಸೊ ಇಲ್ಲಿವರೆಗಂತೂ ಶೋ ತುಂಬಾ ಚೆನ್ನಾಗಿತ್ತು. ಇಂಟರ್ವಲ್ ಬಿಡ್ತಾರೆ ಅಂದರೆ ಇವರು ಪಾಪ್ಕಾರ್ನು ಕೋಕು ಸೋಡಾ ಅಂತ ತೊಗೊಳ್ಳೇಬೇಕಲ್ಲ. ಆ್ಯಕ್ಚುಲಿ ಏನು ತಿನ್ನಬಾರ್ದು ಜಂಕ್ ಇವತ್ತು ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ಟಿಲ್ ಇಲ್ಲಿ ಬಂದಮೇಲೆ ಇದು ತಿಂದೇ ಇರೋಕ್ಕಾಗಲ್ಲ. ಸೊ ಇಲ್ಲಿ ಪಾಪ್ಕಾರ್ನು ಮತ್ತು ಇವರು ಸೋಡಾ ಎಲ್ಲ ತೊಗೋತಾ ಇದ್ದಾರೆ. ಸೊ ಮತ್ತೆ ಲೈಕ್ ನೆಕ್ಸ್ಟ್ ಶೋ ನೋಡೋಣ. Gotten this instead of popcorn. Huh? Why did we get this? We could have gotten this. Both 2 of these instead of popcorn. You're liking it? ಹೆಂಗಿತ್ತು ಚಿನ್ನ? ಉನ್ನತಿ ಇಷ್ಟ ಆಯ್ತಾ? ಬನ್ನಿ ಲೆಟ್ಸ್ ಗೋ. Run!
ವಂಡರ್ಫುಲ್ ಶೋ. ಅಂದರೆ ಅವ್ರದ್ದು ಒಂಥರ ಸ್ಟಂಟ್ಸು ಅದೆಲ್ಲ ನೋಡ್ತಾ ಇದ್ರೆ ತುಂಬಾ ಒಂದು ಸ್ವಲ್ಪ ಭಯನೂ ಆಗ್ತಾಯಿತ್ತು, ತುಂಬಾ ಖುಷಿನೂ ಆಯಿತು. ಬಟ್ ಅಂದರೆ ಎಷ್ಟು ಲೈಫ್ ರಿಸ್ಕ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ. ಸೊ ತುಂಬಾ ಸಕ್ಕತ್ತಾಗಿತ್ತು. ಎಷ್ಟು ಪ್ರಾಕ್ಟೀಸ್ ಮಾಡಿರ್ಬೋದು ಅವರು ಅಂತೆಲ್ಲ ಅಂದ್ಕೊಂಡ್ವಿ. ಬಟ್ ತುಂಬಾ ಚೆನ್ನಾಗಿತ್ತು. ನಿಮ್ಮ ಹತ್ರ ಈ ಥರ ಶೋಸ್ ನಡೀತಾ ಇದ್ದರೆ ಶ್ಯೂರ್ ಆಗಿ ಹೋಗಿ ಎಂಕರೇಜ್ ಮಾಡಿ. ಲೈಕ್ ವಿ ಶುಡ್ ಸಪೋರ್ಟ್ ದೀಸ್ ಟೈಪ್ ಆಫ್ ಟ್ಯಾಲೆಂಟ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಲೈಕ್ ವಿ ರಿಯಲಿ ಎಂಜಾಯ್ ಇಟ್. We hope to see you again next year. How was the circus? ಹೇಗಿತ್ತು ಸರ್ಕಸ್ಸು? ಉನ್ನತಿ ಹೇಗಿತ್ತು ಸರ್ಕಸ್ಸು? ಜೋರಾಗಿ ಹೇಳು. Thank you for visiting Circus Vasquez. Now, David Nordland will return to the center of the ring so that anyone who wishes to meet him can. This is the last opportunity to take a picture with David Nordland to capture your incredible experience. Once again, thank you for visiting Circus Vasquez. We hope to see you again next year. ಸಂಡೇ ಅಂದಮೇಲೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಏನಾದರೂ ಅಡುಗೆ ಮಾಡದೇ ಇರೋಕ್ಕಾಗುತ್ತಾ? ಸೊ ಅದಕ್ಕೇ ಮನೆಗೆ ಬರ್ತಿದ್ದಂಗೆ ಇಲ್ಲಿ ಮಟನ್ ಕರಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಿನ್ನೆನೇ ತಂದಿದ್ವಿ. ಇಂಡಿಯಾದಲ್ಲಾದರೆ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಸಂಡೇ ಮಾಡ್ತೀವಿ ಅಂದರೆ ಸಂಡೇ ಬೆಳಗ್ಗೆನೇ ಹೋಗಿ ಮಟನ್ ಎಲ್ಲ ತೊಗೊಂಡು ಮಾಡ್ತಾರೆ. ನಾವಿಲ್ಲಿ ಹಾಗೆ ಬೆಳಗ್ಗೆ ಎದ್ದು ತೊಗೊಂಡಿರೋದಿಲ್ಲ. ಅಂಗಡಿಗಳು ಓಪನ್ ಆಗೋದೇ 10 ಗಂಟೆ ಹಾಗಾಗುತ್ತೆ. ಸೊ ಯೂಶ್ವಲಿ ಹಿಂದಿನ ದಿವಸ ಹಾಗೆ ಹೋದಾಗ ಹಾಗೆ ತಂದುಬಿಟ್ಟಿರ್ತೀವಿ. ಇದು ನಮ್ಮ ಕಡೆದು ಒಂದು ಸ್ವಲ್ಪ ಫೇಮಸ್ ಡಿಶ್ಶು, ಕಡಲೆಕಾಳು ಮತ್ತು ಮಟನ್ ಹಾಕಿ ಮಾಡೋ ಅಂಥದ್ದು. ಸೊ ಅದಕ್ಕೆ ಆನಿಯನ್ಸ್ ಎಲ್ಲ ಫ್ರೈ ಮಾಡಿ, ಮಸಾಲೆ ರೆಡಿ ಮಾಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಅದೆಲ್ಲ ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಮತ್ತು ಮಟನ್ಗೆ ಆ್ಯಡ್ ಮಾಡಿ ಹಾಗೆ ಕಡಲೆಕಾಳು ಎಲ್ಲ ಹಾಕಿ ಮಾಡ್ತಾರೆ. ನಮ್ಮ ಕಡೆಯಲ್ಲೆಲ್ಲ ಇದು ಒಂಥರ ಫೇಮಸ್ ಡಿಶ್ಶು ಒಂಥರ. ಸೊ ಹಾಗೆ ಅದನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಅಡುಗೆಗೆಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ಇಷ್ಟ ಇರಲ್ಲ. ಪಟ ಅಂತ ಆಗಿಬಿಡ್ತಾ ಇರಬೇಕು. ಸೊ ನಾನು ಯೂಶ್ವಲಿ ಹೇಗೆ ಅಂದರೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ಆಮೇಲೆ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂಥರ ಪ್ಯಾರಲಲ್ಲಾಗಿ ಎಲ್ಲ ನಡೆದು ಫಾಸ್ಟಾಗಿ ಆಗಿಬಿಡ್ಬೇಕು. ಸೊ ಮಕ್ಕಳು ಕೂಡ ಪ್ಯಾರಲಲ್ಲಾಗಿ ಸ್ವಲ್ಪ ಅವ್ರದ್ದು ಕ್ಲಾಸೆಟ್ ಕ್ಲೀನಿಂಗು, ಆಮೇಲೆ ಅವ್ರದ್ದು ಬುಕ್ಸ್ ಕ್ಲೀನಿಂಗು ಆ ಥರ ಎಲ್ಲ ಕೆಲಸ ಹೇಳಿದ್ದೆ. ಯಾಕಂದರೆ ವೀಕೆಂಡಲ್ಲಿ ಮಾಡಿಲ್ಲ ಅಂದರೆ ಮತ್ತೆ ವೀಕ್ ಡೇಸಲ್ಲಿ ಇವ್ರ ಕೈಗೆ ಸಿಗಲ್ಲ. ಸೊ ಅವ್ರ ಬುಕ್ಸ್ ಕ್ಲೀನಿಂಗು ಅದು ಇದು ಅವ್ರ ರೂಮ್ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಅವರು ಕೂಡ. ಜಸ್ಟ್ ಹಾಫ್ ಆನ್ ಅವರಲ್ಲಿ ನಾನು ಅಡುಗೆ ಮಾಡೋದ್ರೊಳಗೆ ಬೇಗ ಮಾಡಿ ಮುಗಿಸ್ಬಿಡಿ, ಆಮೇಲೆ ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿದ್ದೆ. ಸೊ ದೇ ಆರ್ ಡೂಯಿಂಗ್ ಇಟ್. ಅದೆಲ್ಲ ಆದಮೇಲೆ ಮತ್ತೆ ಇವಾಗ ಅವನಿಗೆ ಮತ್ತೆ ಅವ್ನ ಬರ್ಡೇ ಒಂದಿದೆ, ಉತ್ಸವದ್ದು ಫ್ರೆಂಡ್ ಬರ್ಡೇ ಇದೆ. ಸೊ ಅವನಿಗೆ ಡ್ರಾಪ್ ಮಾಡಬೇಕು ಅಲ್ಲಿಗೆ. ಸೊ ಇಲ್ಲಿ ನಮ್ಮ ಮಟನ್ ಕರಿ ರೆಡಿಯಾಗಿದೆ. ಎಲ್ಲರೂ ಕೂತ್ಕೊಂಡು ಅದ್ರ ಜೊತೆಗೆ ಮಟನ್ ಕರಿ ಜೊತೆಗೆ ಫ್ರೈಡ್ ರೈಸ್ ಮಾಡಿದ್ದೆ, ಎಗ್ ಫ್ರೈಡ್ ರೈಸ್ ಹಾಗೆ ಮುದ್ದೆ. ಸೊ ನಮ್ಮನೆ ಲಂಚ್ ಇವತ್ತು ಮುದ್ದೆ, ಮಟನ್ ಕರಿ ಆ್ಯಂಡ್ ಎಗ್ ಫ್ರೈಡ್ ರೈಸ್. ಸೊ ಇದೆಲ್ಲ ತಿನ್ನೋಕ್ಕೆ ನಾವು ರೆಡಿಯಾಗಿದ್ದೀವಿ. ಸೊ ಲಂಚ್ ಇಸ್ ಗೋಯಿಂಗ್ ಆನ್ ಈಗ. ಆ್ಯಕ್ಚುಲಿ ಊಟ ಆದಮೇಲೆ ನಂದು ನಿದ್ದೆ ಪ್ಲ್ಯಾನ್ ಇತ್ತು. ಆಮೇಲೆ ಸುನಿಲ್ ಡ್ರಾಪ್ ಮಾಡಬೇಕಾಗಿತ್ತು ಇವನ್ನ ಬರ್ಡೇ ಪಾರ್ಟಿಗೆ. ಬಟ್ ಸುನಿಲ್ ಫಸ್ಟ್ ಹೋಗಿ ಮಲ್ಕೊಂಡ್ಬಿಟ್ರು. ಸರಿ ಇನ್ನೇನು ಪಾಪ ಮಲಗಿದಾರಲ್ಲ ಅಂತ ಬಿಡು ಅಂತ ಹೇಳಿ ನಾನೇ ಇಲ್ಲಿ ಇವನಿಗೆ Turn right onto Cool Meadow Drive, then turn left onto Carmel Lane. Anna is getting pizza and cake, and I'm getting ice cream. Why you are getting? You should not get ice cream, right? I want to. Why do you want ice cream? I don't know. ಚೆನ್ನಾಗಿ ಮಟನ್ ತಿಂದ್ಬಿಟ್ಟು ಸಂಡೇ ಮಲ್ಗೋಣ ಅಂದರೆ ಅವನಿಗೆ ಬರ್ಡೇ ಪಾರ್ಟಿ ಇತ್ತು. ಅದಕ್ಕೆ ಅವನಿಗೆ ಬರ್ಡೇ ಪಾರ್ಟಿಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಬರ್ತಿದ್ದೀವಿ. ಸೊ ಇವಳು ಅವ್ನು ಮಾತ್ರ ಕೇಕು ಮತ್ತು ಪಿಜ್ಜಾ ಎಲ್ಲ ತಿಂತಾನೆ ಅಂತ ಹೇಳಿದ್ಲು. ಅದಕ್ಕೆ ಇವಳಿಗೆ ಇವಾಗ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ನನಗೂ ಹಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಖಾರ ಎಲ್ಲ ತಿಂದು ಸ್ವಲ್ಪ ಸ್ವೀಟ್ ಏನಾದರೂ ತಿನ್ನೋಣ ಅಂತ ಇಲ್ಲಿ ಐಸ್ ಕ್ರೀಮ್ ಆ್ಯಂಡೀಸ್ ಕಸ್ಟರ್ಡ್ ಐಸ್ ಕ್ರೀಮಿಗೆ ಬಂದಿದ್ದೀವಿ, ಫ್ರೋಝನ್ ಕಸ್ಟರ್ಡ್. ಸೊ ಇಲ್ಲಿ ಐಸ್ ಕ್ರೀಮ್ ತೊಗೊಂಡು ಹೋಗ್ತೀವಿ. ತಿನ್ನೋದು ಯು ಹ್ಯಾವ್ ಟು ಗೆಟ್ ಗೋ ಬ್ಯಾಕ್. Why? You can't sit in the front. But you're not moving yet. I think I'll be moving. What can I get for you? One brownie sundae. You have pecans? Yeah, I want Okay. pecans. And one kids sundae with Oreo toppings. And one nutty concrete was there. What was Nutty Waffle the- Crunch? Yeah. What size? Small. Okay, anything else? That's it. Brownie Sunday with Nutty Waffle Crunch and the kids Oreo Sunday. $15.77. Can I get the lid? Here you go. Thank you. Yep, you have a good day. Thank you. ನೋಡಿ ಹಿಂದಕ್ಕೆ ನೋಡಿ. Which one is mine? ವೀಕೆಂಡ್ ಎಲ್ಲ ಚೆನ್ನಾಗಿ ತಿಂದು ಕರಗ್ಸೋಕ್ಕೆ ಅಂತ ರನ್ನಿಂಗ್ ಹೋಗ್ತಾ ಇದ್ದೀವಿ. ಇವಾಗ ಕತ್ಲೆ ಆಗಿಬಿಟ್ಟಿದೆ. ಬಟ್ 3 miles ಟಾರ್ಗೆಟ್ ಇದೆ. ಮಾಡ್ತೀಯಾ? I'm gonna do it.
ನಾನು ಉತ್ಸವ ನೈಟ್ ಇಲ್ಲಿ ರನ್ನಿಂಗ್ ಬಂದಿದ್ದೀವಿ. ನಮ್ಮ ಮನೆ ಹತ್ರ ಇರೋ ಪಾರ್ಕಲ್ಲಿ ಫ್ಲಡ್ ಲೈಟ್ಸ್ ಹಾಕಿದ್ದಾರೆ, ಅದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಅನ್ಸುತ್ತೆ ಅದಕ್ಕೆ. ಸೊ ಇವಾಗ ರನ್ನಿಂಗು 3 ಮೈಲ್ಸ್ ಟಾರ್ಗೆಟ್ ಮಾಡಿದ್ವಿ, ಬಟ್ ಆ್ಯಕ್ಚುಲಿ 2 ಮೈಲ್ಸ್ ಮಾಡಿ ಮತ್ತೆ ಬೇಗ ಮನೆಗೆ ಹೊರಟೋಗ್ಬಿಟ್ವಿ. ಆಲ್ರೆಡಿ 8 ಗಂಟೆ ಆಗಿದೆ, ಸ್ವಲ್ಪ ವಿಂಡಿ ಇತ್ತು. ಹೆಂಗೈತೆ ಮೈಗೆ ಒಂಥರ ಮೊಲ್ಮೊಲ ಅಂತ ಇದೆ. ಉನ್ನತಿ ಹೆಂಗೈತೆ ಮೈಗೆ? ಒಂಥರ ಮೊಲ್ಮೊಲ ಅಂತ ಇದೆ. ಹೆಂಗ್ ಮುಲ್ಮುಲ ಅಂದ್ರೇನು? I ಇದನ್ನು ಉತ್ಸವ ನೀ ಹೇಳ. ಉತ್ಸವ ಹೆಂಗೈತೆ ಮೈಗೆ? ಒಂಥರ ಮುಳ್ಮುಲ ಅಂತ ಇದೆ. ಒಂಥರ ಮುಳ್ಮುಳ ಅಂತೈತೆ. ಸೊ ಇಲ್ಲಿ ಏನು ನಡೀತಾ ಇತ್ತು ಅಂತ ನೋಡಬೇಕಂದ್ರೆ ನೀವು ನಮ್ಮ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡಬೇಕು. ಸೊ ಅದರಲ್ಲಿ ರೀಲ್ಸ್ ಮಾಡಿದ್ವಿ. ಸೊ ಅದರದ್ದೇ ಇಲ್ಲಿ ಫುಲ್ ಮಾತುಕತೆ ಮಾಡ್ತಿದ್ವಿ ಮಕ್ಕಳೆಲ್ಲ ಸೇರಿಕೊಂಡು. ಸೊ ಇಲ್ಲಿ ಮಕ್ಕಳನ್ನೆಲ್ಲ ಮಲಗಿಸಿ ಫೈನಲಿ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಒಂದು ಸ್ಕಿಟ್ ಮಾಡ್ತಾಯಿದ್ದೀವಿ ಒಂದು ಇವೆಂಟ್ಗೆ. ಏಪ್ರಿಲಲ್ಲಿ ಒಂದು ಇವೆಂಟ್ ಇದೆ, ಅದಕ್ಕೆ ಸ್ಕಿಟ್ ಮಾಡ್ತಿದ್ದೀವಿ. ಅದಕ್ಕೆ ಸುಮ್ಮನೆ ಇಬ್ಬರು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಸೊ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಸಂಡೇ ನೈಟು ಇದೆಲ್ಲ ಡಿಸ್ಕಷನ್ ನಡೀತಾ ಇದೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.